ಬಿಜೆಪಿ ಬಗ್ಗೆ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ. ಬಿಜೆಪಿ ಸೋಲುವವೆಲ್ಲ ಮ್ಯಾಚ್ ಫಿಕ್ಸಿಂಗ್ ನಡೆಸಬಹುದು. ಬಿಜೆಪಿಯ ಬಗ್ಗೆ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ. ಬಿಜೆಪಿ ಸೋಲುವವೆಲ್ಲ ಸೋಲೋ ಕಡೆ ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಅನ್ನ ನಡೆಸಬಹುದು. ಮಹಾರಾಷ್ಟ್ರದಲ್ಲಿ ಆದಂತೆ ಬಿಹಾರದಲ್ಲಿ ನಡೆಯಬಹುದು. ಮೋದಿ ಭಾರತದಲ್ಲಿ ಚುನಾವಣೆ ಎಂಬುದು ಮ್ಯಾಚ್ ಫಿಕ್ಸಿಂಗ್. ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯೇ ಇದಕ್ಕೆ ಉದಾಹರಣೆ. ಮಹಾ ಚುನಾವಣೆ ರಿಗ್ಗಿಂಗ್ ಪ್ರಜಾಪ್ರಭುತ್ವದ ಬ್ಲೂ ಪ್ರಿಂಟ್. ಚುನಾವಣಾ ಲೇಖನ ಬರೆದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಸಮಿತಿಯನ್ನ ರಿಗ್ಗಿಂಗ್ ಮಾಡಲಾಗುವುದು. ಚುನಾವಣೆ ಸಲುವಾಗಿ ನಕಲಿ ಮತದಾರರ ಸೃಷ್ಟಿ. ಮೂರನೇದಾಗಿ ಮತದಾನದ ಶೇಕಡಾವಾರು ಪ್ರಮಾಣವನ್ನ ಕೃತಕವಾಗಿ ಹೆಚ್ಚಿಸುವುದು. ನಾಲ್ಕನೇದಾಗಿ ಬಿಜೆಪಿಗೆ ಗೆಲುವು ಅಗತ್ಯವಿದ್ದ ಕಡೆ ಟಾರ್ಗೆಟ್ ಬೋಗಸ್ ವೋಟಿಂಗ್ ಮಾಡಲಾಗುವುದು. ಐದನೇದಾಗಿ ಸಾಕ್ಷ್ಯಗಳನ್ನ ಬಚ್ಚಿಡುವ ಕೆಲಸವನ್ನ ಮಾಡುವುದು. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸೋಲು ನಿಶ್ಚಿತವಾಗಿತ್ತು. ಆದರೆ ಇಲ್ಲಿ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಳ್ತು. ಬಿಜೆಪಿ ಪ್ರತಿ ಹಂತದಲ್ಲೂ ಕೂಡ ಮೋಸ ಮಾಡಿ ಗೆಲುವನ್ನ ಸಾಧಿಸಿತು. ಮಹಾ ಫಲಿತಾಂಶದಿಂದ ಸ್ವಾಯತ್ತ ಸಂಸ್ಥೆಗಳಿಗೆ ಹಾನಿ, ಜನರಿಗೆ ನಂಬಿಕೆಗೆ ಘಾಸಿಯಾಯಿತು. ಮಹಾರಾಷ್ಟ್ರದ ಚುನಾವಣೆಯ ಮ್ಯಾಚ್ ಫಿಕ್ಸಿಂಗ್ ಬಿಹಾರದಲ್ಲೂ ಕಾಣಸಿಗಲಿದೆ. ಬಿಜೆಪಿ ಎಲ್ಲೆಲ್ಲಿ ಸೋಲು ಸಾಧ್ಯತೆ ಇದೆಯೋ ಅಲ್ಲೆಲ್ಲವೂ ಕೂಡ ಎಲೆಕ್ಷನ್ ಮ್ಯಾಚ್ ಫಿಕ್ಸಿಂಗ್. ಮ್ಯಾಚ್ ಫಿಕ್ಸ್ ಆಗಿರುವ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ ವಿಷ ಇದ್ದಂತೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪಗಳಿಗೆ ಬಿಜೆಪಿ ಫುಲ್ ಗರಂ. ಇದು ದಾರಿ ತಪ್ಪಿಸುವಂತಹ ಹೇಳಿಕೆ ಅಂತ ಹೇಳಿ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳಿಗೆ ಬಿಜೆಪಿ ಫುಲ್ ಗರಂ. ಇದು ದಾರಿ ತಪ್ಪಿಸುವ ಹೇಳಿಕೆ ಅಂತ ಹೇಳಿ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕಿಡಿ. ಪದೇ ಪದೇ ಮತದಾರರಲ್ಲಿ ಅನುಮಾನ ಬೀಜ ಬಿತ್ತಲು ರಾಹುಲ್ ಪ್ರಯತ್ನ ಪಡ್ತಾ ಇದ್ದಾರೆ. ತೆಲಂಗಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಈ ಬಗ್ಗೆ ಯಾಕೆ ಮಾತನಾಡಿಲ್ಲ? ಸೋತು ಚುನಾವಣೆಗಳೆಲ್ಲವೂ ಕೂಡ ಪಿತೂರಿ ಅಂತ ಗೊಣಗಿದ್ರೆ ಹೆಂಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರಿಯಾದ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ವಿಚಾರ ಇಷ್ಟೇ, ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಪಾಯಿಂಟ್ಗಳನ್ನ ಹೇಳಿದ್ರು. ಏನು ಅಂತಂದ್ರೆ ಬಿಜೆಪಿ ಸೋಲೋ ಕಡೆಯಲ್ಲೆಲ್ಲವೂ ಕೂಡ ಮ್ಯಾಚ್ ಫಿಕ್ಸಿಂಗ್ ನಡೆಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಚುನಾವಣಾ ಆಯೋಗದ ಸಮಿತಿಯನ್ನ ರಿಗ್ಗಿಂಗ್ ಮಾಡೋದಾಗಿರ್ಬೋದು, ಚುನಾವಣಾ ಸಲುವಾಗಿ ನಕಲಿ ಮತದಾರರ ಸೃಷ್ಟಿ ಮಾಡೋದಾಗಿರಬಹುದು, ಮತದಾನದ ಶೇಕಡಾವಾರು ಪ್ರಮಾಣವನ್ನು ಅಧಿಕೃತವಾಗಿ ಹೆಚ್ಚಿಸುವುದಾಗಿರಬಹುದು, ಬಿಜೆಪಿಯ ಕೆಲವು ಅಗತ್ಯವಿದ್ದ ಕಡೆಯಲ್ಲಿ ಟಾರ್ಗೆಟ್ ಬೋಗಸ್ ವೋಟಿಂಗ್ ಮಾಡಿಸುವುದಾಗಿರ್ಬೋದು, ಸಾಕ್ಷ್ಯಗಳನ್ನ ಬಚ್ಚಿಡುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಟೋಂಗನ್ನ ನೀಡಿದ್ರು, ಅಂದ್ರೆ ಬರ್ಕೊಂಡಿದ್ರು. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸೋಲು ನಿಶ್ಚಿತವಾಗಿತ್ತು, ಆದರೆ ಇಲ್ಲಿ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡಿತ್ತು ಅಂತ ಹೇಳಿ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ಟಾಂಗ್ ಕೊಡುವಂತೆ ರಾಹುಲ್ ಗಾಂಧಿಯ ವಿರುದ್ಧವಾಗಿ ಆರೋಪ ಮಾಡಿರುವಂತಹ ಬಿಜೆಪಿಯ ಫುಲ್ ಗರಂ ಆಗಿರುವಂತಹ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥರಾಗಿರುವಂತಹ ಅಮಿತ್ ಮಾಳವಿಯಾ ಅವರು ಕಿಡಿಕಾರಿದ್ದಾರೆ. ಪದೇ ಪದೇ ಮತದಾರರಲ್ಲಿ ಅನುಮಾನದ ಬೀಜವನ್ನು ಬಿತ್ತುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ತೆಲಂಗಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲ, ಆಗ ಯಾಕೆ ಮಾತನಾಡಿಲ್ಲ, ಈಗ ಯಾಕೆ ಮಾತನಾಡ್ತಾ ಇದ್ದಾರೆ? ಸೋಲುವ ಭಯ ಇರೋದಕ್ಕೆ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಸೋತ ಚುನಾವಣೆಗಳೆಲ್ಲವೂ ಕೂಡ ಪಿತೂರಿ ಅಂತ ಈಗ ಗೊಣಗ್ತಾ ಇದ್ರೆ ಹೆಂಗೆ ಅಂತ ಹೇಳಿ ಅಮಿತ್ ಮಾಳವಿಯಾ ಅವರು ಪ್ರಶ್ನೆ ಮಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.